ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ ಈ ವಿಡಿಯೋ. ಅಂತ ಅಂದರೆ ಈ ಥರ ಕಚಡ ನನ್ನ ಮಕ್ಕಳು ಮಾಡೋ ಕೆಲಸದಿಂದ ಎಷ್ಟೊಂದು ಜನ ಡೆಲಿವರಿ ಜಾಬ್ ಅಂದರೆ ತುಂಬ ಕಷ್ಟಪಟ್ಟು ದುಡಿತಾ ಇರುವಂಥವ್ರಿಗೆ ಎಷ್ಟೊಂದು ಜನಕ್ಕೆ ಒಂದು ಕೆಟ್ಟ ಹೆಸರು ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತ ಅಂದರೆ ಈ ರೀತಿ ಮಾಡಿರೋದ್ರಿಂದ ಎಷ್ಟು ಎಫೆಕ್ಟ್ ಆಗುತ್ತೆ ಡೆಲಿವರಿ ಜಾಬ್ ಕೆಲಸ ಮಾಡೋರಿಗೆ ಅಂತ ಹೇಳ್ಬಿಟ್ಟು ಈ ನನ್ನ ಮಕ್ಳಿಗೆ ಗೊತ್ತಾಗಲ್ವಾ. ಮೊದಲನೇದಾಗಿ ಏನಪ್ಪ ಆಗಿದೆ ಇನ್ಸಿಡೆನ್ಸ್ ಅಂತ ಅಂದರೆ, ನಾನು ಆ ವೀಡಿಯೋ ಹಾಕೋಕ್ಕಾಗೋದೇ ಇಲ್ಲ ಗೈಸ್. ಏನಕ್ಕೆ ಅಂತ ಅಂದರೆ, ಮುಂಚೆ ಯಾವ್ದಾದ್ರು ವೀಡಿಯೋ ಆಗಿದ್ರೆ ಸೈಡಲ್ಲಿ ಹಾಕ್ಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೆ. ಬಟ್ ಆ ವೀಡಿಯೋನ 100% ಹಾಕೋಕ್ಕಾಗೋದೇ ಇಲ್ಲ. ಏನಕ್ಕೆ ಅಂತ ಅಂದರೆ, ನನ್ನ ಚಾನಲ್ ಏನಾರು ಹಾಕಿದ್ರೆ ಚಾನಲ್ ಹೊಗೆ ಅಂತ 100% ಶೋರ್ ಅದು. ಏನಕ್ಕೆ ಅಂತ ಅಂದರೆ, ಬೇರೆ ಚಾನಲ್ಗಳೆಲ್ಲ ಈ ಥರ ಹಾಕ್ಬಿಟ್ಟು ಚಾನಲೆಲ್ಲ ಹೋಗಿರೋದು ನನಗೂ ಕೂಡ ಗೊತ್ತಿದೆ. ಅದರಿಂದ ಅಕಸ್ಮಾತ್ ಏನಾದ್ರು ನಾನು ಆ ವೀಡಿಯೋ ಇಲ್ಲಿ ಸೈಡಲ್ಲಿ ಹಾಕ್ಬಿಟ್ಟು ಒಂಚೂರು ತೋರಿಸ್ತೀನಿ ಅಂತ ಅಂದ್ರೂ ಕೂಡ ಅದು ಆಗೋದೇ ಇಲ್ಲ. ಅದರಿಂದಾಗಿ ನೀವೇನಾರು ಆ ವೈರಲ್ ವೀಡಿಯೋ ನೋಡಿಲ್ಲ, ಆ ವೀಡಿಯೋ ಏನಾದ್ರು ನೀವು ನೋಡಬೇಕು ಅಂತ ಅಂದರೆ ಒಂದು ಫೋಟೋ ಹಾಕಿರ್ತೀನಿ ನೋಡಿ. ಏನಕ್ಕೆ ಅಂತಂದರೆ ನಿಮ್ಮ ರೆಫರೆನ್ಸ್ಗೆ ಅಂತ ಅಂದರೆ, ಅವನು ಟಿ ಶರ್ಟ್ ಯಾವ ಕಲರ್ ಹಾಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಿಮ್ಮ ರೆಫರೆನ್ಸ್ಗೆ ಈ ಕಾರ್ಟಲ್ಲಿ ಕೆಲಸ ಮಾಡುವಂಥ ಒಬ್ಬ ಡೆಲಿವರಿ ಜಾಬ್ ಹುಡುಗ ಮಾಡಿರುವಂಥ ಕೆಲಸ ಇದು. ಅದನ್ನು ನೀವು ಹೇಗೆ ಸರ್ಚ್ ಮಾಡಬೇಕು ಅಂತಂದರೆ, ಹೋಗಿ ಇನ್ಸ್ಟಾಗ್ರಾಮ್ನಲ್ಲಿ ಸುಮ್ಮನೆ ನೀವು ಡೆಲಿವರಿ ಜಾಬ್ ಅಂತ ಹೇಳ್ಬಿಟ್ಟು ಡೆಲಿವರಿ ಬಾಯ್ ಅಂತ ಹೊಡಿರಿ, ಡೆಲಿವರಿ ಜಾಬ್ ಅಂತ ಹೊಡಿಬಿಡಿ. ಡೆಲಿವರಿ ಬಾಯ್ ಅಂತ ಹೇಳ್ಬಿಟ್ಟು ನೀವು ಸುಮ್ಮನೆ ಸರ್ಚ್ ಮಾಡಿ. ನೀವು ಡೆಲಿವರಿ ಬಾಯ್ ಅಂತ ಸರ್ಚ್ ಮಾಡ್ತಿದ್ದಂಗೆ ತುಂಬ ವೀಡಿಯೋ ಬರೀ ಅವನದೇ ಬರ್ತಾ ಇದೆ. ಏನಕ್ಕೆ ಅಂತ ಅಂದರೆ, ಅಷ್ಟು ವೈರಲ್ ಆಗಿದೆ ವೀಡಿಯೋ, ಅಷ್ಟು ವೈರಲ್, ಅಷ್ಟೊಂದು ಟ್ರೆಂಡಿಂಗ್ ಆಗಿದೆ, ಮಿಲಿಯನ್ ಗಟ್ಟಲೆ ಎಷ್ಟೊಂದು ಚಾನಲ್ ಓಡಿದೆ. ಅದರಿಂದಾಗಿ ಹೋಗಿ ನೀವು ಕೂಡ ಅಲ್ಲಿ ಸರ್ಚ್ ಮಾಡಿ ಸಾಕು. ಅಂದರೆ ಡೆಲಿವರಿ ಬಾಯ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ, ಈಗ ಈ ವಿಡಿಯೋ ನೋಡ್ತೀನಿ ಹೋಗಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ವಿಡಿಯೋ ಆಟೋಮೆಟಿಕ್ಕಾಗಿ ಸಿಗುತ್ತೆ. ನಾನಂತೂ ಇಲ್ಲಿ ಹಾಕೋಕ್ಕಾಗಲ್ಲ ಆ ವಿಡಿಯೋನ, ಅದಕ್ಕೋಸ್ಕರ. ಸೊ ಮೊದಲನೇದಾಗಿ ಇನ್ಸಿಡೆನ್ಸ್ ಏನಪ್ಪ ನಡೆದಿದೆ ಅಂತ ಅಂದರೆ, ಒಬ್ಬ ಈ ಕಾರ್ಟಲ್ಲಿ ಕೆಲಸ ಮಾಡೋದನ್ನು ಏನು ಮಾಡಿದೆ ಅಂತ ಅಂದರೆ, ಒಂದು ಡೆಲಿವರಿನ ಕೊಡೋಕೆ ಹೋಗಿದ್ದಾನೆ. ಡೆಲಿವರಿ ಕೊಡೋಕ್ಕಂಥ ಸಮಯದಲ್ಲಿ ಒಬ್ಬರು ಲೇಡಿ ಇದ್ದಾರೆ. ಅಪಾರ್ಟ್ಮೆಂಟಲ್ಲಿ ನಡೆದಿರುವಂಥ ಇನ್ಸಿಡೆನ್ಸ್ ಇದು. ಅಪಾರ್ಟ್ಮೆಂಟಲ್ಲಿ ಹೋಗ್ತಾನೆ, ಆ ಲೇಡಿ ಒಬ್ಬರು ಇರೋದನ್ನೇನೋ ಗಮನಿಸ್ತಾನೆ, ಏನೋ ಗೊತ್ತಿಲ್ಲ, ಇವನು ಗಮನಿಸ್ಬಿಟ್ಟು ಏನು ಮಾಡಿದೆ ಅಂತ ಅಂದರೆ, ವಾಶ್ರೂಮ್ ಯೂಸ್ ಮಾಡಬೇಕು ನಾನು ಅಂತ ಅಂದರೆ, ಯೂರಿನ್ ಪಾಸ್ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟು ಅವನು ಏನು ಮಾಡಿದ್ದಾನೆ ಅಂತ ಅಂದರೆ, ವಾಶ್ರೂಮ್ ಯೂಸ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಕೇಳಿದ್ದಾನೆ. ಬಟ್ ಮೇಲ್ನೋಟಕ್ಕೆ ಅಲ್ಲಿ ಆ ಹುಡುಗಿ ನಾನು ಇಲ್ಲ ವಾಶ್ರೂಮ್ಗೆ ಅಲ್ಲ ಮಾಡಲ್ಲ ಅಂತ ಹೇಳಿದ್ದೀನಿ ಅಂತ ಹೇಳ್ತಾ ಇದೆ. ಬಟ್ ಫೋರ್ಸ್ಫುಲಿ ಅವ್ನು ಎಂಟ್ರಿ ಆದ ಅಂತ ಹೇಳ್ಬಿಟ್ಟು ಅಲ್ಲಿ ತಿಳಿಸ್ತಾ ಇದ್ದಾರೆ. ಬಟ್ ಫೋರ್ಸ್ಫುಲಿ ಎಣ್ಣೆ ಹತ್ರ ಏನೋ ಅದು ನಮಗೆ ಇನ್ನೂ ಕರೆಕ್ಟಾಗಿ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ವಿಡಿಯೋ ಸಿಕ್ಕಿರೋದೇನು ಅಂತಂದರೆ, ಅವ್ರು ವಾಶ್ರೂಮ್ಗೆ ಹೋಗಿ ಬರಬೇಕಾದ ಸಮಯದಲ್ಲಿ ಏನು ಮಾಡ್ತಾನೆ ಅಂತ ಅಂದರೆ, ಅವನು ಪ್ರೈವೇಟ್ ಪಾರ್ಟ್ನ ತೋರಿಸ್ಕೊಂಡು ಬರುವಂಥ ಕೆಲಸ ಇವನು ಮಾಡ್ತಾನೆ. ಅಂದರೆ ಆಚೆ ಬರ್ತಾ ಇರ್ತಾನೆ, ಆಚೆ ಬರುವಂಥ ಸಮಯದಲ್ಲಿ ತೋರಿಸ್ಕೊಂಡೇನೆ ಆಚೆ ಬರ್ತಾನೆ ಅಂತ ಅಂದರೆ, ಏನೋ ಒಂಥರ ವಿಕೃತಿ ಮನಸ್ಸಿನವರು ಅಂತ ಹೇಳ್ಬಿಟ್ಟು ನಮಗೆ ಇವರು ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಇನ್ನೊಂದು ಅವರು ಕನ್ನಡದವರ, ಹಿಂದಿಯವರು ಅಂತ ಅನಿಸುತ್ತೆ ಗೈಸ್. ಮೇಲ್ನೋಟಕ್ಕೆ ಅವರು ಹಿಂದಿಯವರು ಅಂತಲೇ ಕಾಣಿಸ್ತಾ ಇರೋದು. ಸೊ ಈಗೇನು ಮಾಡ್ತಾರೆ ಅಂತ ಅಂದರೆ, ಡೆಲಿವರಿ ಜಾಬಲ್ಲಿ ಕೆಲಸ ಮಾಡಿಸ್ಕೋಸ್ಕರ ಎಲ್ಲೆಲ್ಲಿಂದ ಕರ್ಕೊಂಬರ್ತಾರೆ, ಯಾವ ಊರು ಏನೂ ಕೇಳಲ್ಲ. ಸುಮ್ಮನೆ ಕರ್ಕೊಂಬಂದು ಹಿಂದಿಯವರಾಗಲಿ ಯಾರನ್ನಾಗಲಿ ಎಲ್ಲಾರ ಬರಲಿ, ಅವರು ಸುಮ್ಮನೆ ಕರ್ಕೊಂಬಂದು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಡೆಲಿವರಿ ಜಾಬ್ಗೆ ಸೇರಿಸ್ಕೊಳ್ತಾ ಇದ್ದಾರೆ. ಅವರು ಕೂಡ, ಮಹಿಳೆನೂ ಕೂಡ ಅದೇ ಕೇಳ್ತಾ ಇರೋದು. ಅಂತಂದರೆ ನೀವೇನಾದ್ರು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಲ್ವಾ, ಯಾವ್ಯಾವ ಥರದವ್ರು ಇರ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಕೇಳ್ತಾ ಇದ್ದಾರೆ. ಅಂತಂದರೆ ನೀವು ಈ ಕಾರ್ಟೇ ಆಗಲಿ ಮೀಶೋನೇ ಆಗಲಿ ನೀವು ಯಾವುದಾದಂಥ ಬ್ಯಾಕ್ಗ್ರೌಂಡ್ನ ವೆರಿಫೈ ಮಾಡ್ತಾರೆ ಹಂಗೆ ಕೆಲಸಕ್ಕೆ ಸೇರ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ಅವರ ಪ್ರಶ್ನೆ ಆಗಿದೆ. ಜೊತೆಯಲ್ಲಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಅಂತಲೂ ಕೂಡ ಆಗಿದೆ. ಇನ್ನೂ ಅರೆಸ್ಟ್ ಆಗಿದಾರಾ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇದೊಂದು ಸೀರಿಯಸ್ ಇಶ್ಯೂ ಗೈಸ್. ಇಷ್ಟೆಲ್ಲ ಆಗಿದೆ ಅಂತ ಅಂದರೆ ಅರೆಸ್ಟ್ ಆಗೇ ಆಗ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಇಂಥ ಕಚ್ಚಡ ಕೆಲಸ ಮಾಡೋರಿಂದ ಏನಾಗುತ್ತೆ ಅಂತ ಅಂದರೆ, ನಮ್ಮ ಥರ ಡೆಲಿವರಿ ಜಾಬ್ ಮಾಡೋರಿಗೆ ತುಂಬ ಕೆಟ್ಟ ಹೆಸರು ಗೈಸ್ ಇದು. ಏನಕ್ಕೆ ಅಂತ ಅಂದರೆ, ಮಳೆ ಅನ್ನಲ್ಲ, ಗಾಳಿ ಅನ್ನಲ್ಲ, ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ, ತುಂಬ ಕಷ್ಟಪಟ್ಟು ನಾವು ದುಡಿತೀವಿ. ಬೆಳಗ್ಗೆಯಿಂದ ಸಂಜೆ ದುಡಿಯೋ ಅಷ್ಟೊತ್ತಿಗೆ ತುಂಬ ಬೆನ್ನೆಲ್ಲ ಪೇಯ್ನ್ ಬರುತ್ತೆ, ಬೆನ್ನು ಪೇಯ್ನ್ ಬರುತ್ತೆ, ಗಾಡಿ ಹಾಳಾಗುತ್ತೆ. ಈ ಥರ ಎಲ್ಲ ಕಷ್ಟ ಇದ್ರೂ ಕೂಡ ನಾವು ಏನು ಮಾಡ್ತಾ ಇರ್ತೀವಿ ಅಂತ ಅಂದರೆ, ನಮ್ಮ ಡ್ಯೂಟಿ ಏನಿರುತ್ತೋ ಅಷ್ಟು ಮಾತ್ರ ಮಾಡ್ಕೊಂಬರುವಂಥ ಕೆಲಸ ನಾವು ಮಾಡ್ತಾ ಇರ್ತೀವಿ. ಅಂತಂದರೆ ಕಸ್ಟಮರನ್ನ ಮಾತಾಡ್ಸೋಕ್ಕೆ ಹೋಗಲ್ಲ ನಾವು. ನಮ್ಮ ಕೆಲಸ ಏನು, ಆರ್ಡರ್ ತಗೊಂಡೋಗಿ ಕೊಡಬೇಕಾ, ಆರ್ಡರ್ ಕೊಟ್ಬಿಟ್ಟು ಬರ್ತಾ ಇರ್ತೀವಿ. ಇನ್ನೊಂದು ಪೇಮೆಂಟ್ ಇನ್ನೊಂದು ಕೇಳ್ತೀವಿ ಅಷ್ಟೇ. ಅಪ್ಪ ಇವಾಗ ಪೇಮೆಂಟ್ ಇಲ್ಲೇ ಕೊಡ್ತೀರಾ, ಇಲ್ಲ ಅದು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅದಷ್ಟೇ ನಾವು ಕೇಳೋದು. ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ಏನಕ್ಕೆ ಅಂತ ಅಂದರೆ, ನಮಗೆ ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಕೆಲಸ ಅಷ್ಟೇ ಅಲ್ಲಿ ಇಂಪಾರ್ಟೆಂಟು. ಏನಕ್ಕೆ ಅಂತ ಅಂದರೆ, ನಾವು ಅಲ್ಲಿ ಕೆಲಸ ಮಾಡೋಕ್ಕೆ ಬಂದಿರ್ತೀವಿ. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ, ನಮಗೆ ಒಂದು ಕೆಲಸ ಮಾಡೋದೇ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತಂದರೆ, ಎಷ್ಟು ಜನಕ್ಕೆ ಎಷ್ಟು ಕಷ್ಟ ಇರುತ್ತೋ ಏನೋ, ದುಡ್ಡೂರೇ ಅಲ್ಲಿ ಒಂದು ಇನ್ಕಮ್ ಬಂದ್ರೇ ಅವ್ರಿಗೂ ಕೂಡ ಅಲ್ಲಿ ಒಳ್ಳೇದಾಗೋದು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗೋಗುತ್ತೆ. ಅದಕ್ಕೋಸ್ಕರ ನಾವು ನೀರು ಸಹ ಕೇಳಲ್ಲ, ಎಲ್ಲೂ ನೀರು ಕೊಡಿ ಅಂತಲೂ ಕೇಳಲ್ಲ. ಇನ್ನೊಂದು ಏನು ಗೊತ್ತಾ, ಆ ವಾಶ್ರೂಮ್ಗೆ ಒಂದು ಅಷ್ಟೊಂದು ಅರ್ಜೆಂಟ್ ಆಗಿತ್ತು ಅಂತ ಅಂದರೆ, ಪೆಟ್ರೋಲ್ ಬಂಕ್ ಇಲ್ವಾ, ಹೋಟೆಲ್ಗಳಿಲ್ವಾ, ಅದು ಬಿಟ್ಟರೆ ₹3 ಗತಿ ಇಲ್ವಾ ಗುರು ನಿನ್ನ ಹತ್ರ? ಬರೀ ₹3, ಮ್ಯಾಕ್ಸಿಮಮ್ ಅಂದರೆ ₹5. ಎಷ್ಟು ನೀನು ಗಲ್ಲಿಗೆ ಹೋದರೂ ಕೂಡ ಆ 300 ಮೀಟ್ರ್ 400 ಮೀಟ್ರಲ್ಲಿ, ಅಂದರೆ ಏನು ಬೆಂಗಳೂರು ಸಿಟಿಲಿ ಅದು ಅಪಾರ್ಟ್ಮೆಂಟಲ್ಲಿ ನೀನು ಡೆಲಿವರಿ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ನಮಗೂ ಕೂಡ ಗೊತ್ತು. ಅಲ್ಲಿ ಒಂದು ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ, ₹3 ಅಷ್ಟೇ. ₹3 ಕೊಟ್ಟರೆ ಪೇ ಆ್ಯಂಡ್ ಯೂಸು ನಿಮಗೆ ಗಲ್ಲಿಯಲ್ಲಿ ಸಿಗುತ್ತೆ. ಗಲ್ಲಿಯಲ್ಲಿ ಸಿಕ್ಕರೂ ಕೂಡ ನೀವು ಅಕಸ್ಮಾತ್ ನಿಂಗೆ ಹುಡ್ಕೋಕ್ಕಾಗ್ತಾಯಿಲ್ಲ, ಕಷ್ಟ ಆಗ್ತಾಯಿದೆ ಅಂತಂದರೆ ಮ್ಯಾಪ್ ಹಾಕ್ಕೊಂಡ್ರೆ ನಿಮಗೆ ಮ್ಯಾಪಲ್ಲೇ ಸಿಗುತ್ತೆ. ಅಲ್ಲೂ ಇಲ್ಲ ಅಂತಂದರೆ ನಿಮ್ಮ ಹಬ್ಗಳಲ್ಲಿ ಮಾಡಿರ್ತಾರೆ. ಅಂದರೆ ಈಗೇನು ರೀಕಾರ್ಟಲ್ಲಿ ಮಾಡ್ತಾಯಿದ್ರ ಹಬ್ಗಳಲ್ಲಿ ಮಾಡಿರ್ತಾರೆ. ಹಬ್ಗಳಲ್ಲೂ ಬೇಕಾದರೆ ನೀವು ಹೋಗ್ಬೋದು. ಅಕಸ್ಮಾತ್ ನಾನು ಹಬ್ಗೆ ಹೋಗೋಕ್ಕಾಗಲ್ಲ, ಹಬ್ ದೂರ ಐತೆ ಅಂತ ಅಂದರೆ, ಅಷ್ಟೊಂದು ತೀರಾ ನನಗೆ ಆಗ್ತಾಯಿಲ್ಲ, ನನಗೆ ಫುಲ್ ಎಮರ್ಜೆನ್ಸಿ ಇದೆ ಅಂತ ಅಂದರೆ
ಸೊ ಪೇ ಆ್ಯಂಡ್ ಯೂಸ್ನ ಸರ್ಚ್ ಮಾಡಿರಿ, ಎಷ್ಟೊಂದು 300 ಮೀಟ್ರ್ 400 ಮೀಟ್ರಲ್ಲೆಲ್ಲ ಒಂದೊಂದು ಸಿಗುತ್ತೆ. ಮ್ಯಾಕ್ಸಿಮಮ್ ಅಂತಂದರೆ 2 ಕಿಲೋಮೀಟರ್ ಸಿಗುತ್ತಾ, 2 ಕಿಲೋಮೀಟ್ರಿಗೆ ಹೋಗಿ ಅವ್ರಿಗೆ 3 ರೂಪಾಯಿ ಕೊಟ್ಟರೆ ಅದೇ ಹೇಳ್ತಾವೆ. ಮ್ಯಾಕ್ಸಿಮಮ್ ಅಂದರೆ ಒಂದೊಂದು ಹತ್ರ 5 ರೂಪಾಯಿ ತೊಗೊಳ್ತಾರೆ, ಒಂದೊಂದು ಹತ್ರ ಆಲ್ಮೋಸ್ಟ್ 3 ರೂಪಾಯಿ ಗಾಯ್ಸ್ ಲಾಸ್ಟ್ ನಾನು ನೋಡ್ದಂಗೆ. ಆಲ್ಮೋಸ್ಟ್ ನಾವೆಲ್ಲ ಪೇ ಆ್ಯಂಡ್ ಯೂಸೇಜ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆಲ್ಮೋಸ್ಟ್ 3 ರೂಪಾಯಿ ತೊಗೊಳೋದು ಅಷ್ಟೇ. ಸೊ ನನಗೆ ಅನ್ನಿಸ್ದಂಗೆ ಮೇಲ್ನೋಟಕ್ಕೆ 3 ರೂಪಾಯಿ ಅಷ್ಟೇ ತೊಗೊಳೋದು. ಬಟ್ ಇಂಟೆನ್ಷನ್ಲಿ ಚೇಂಜ್ ಇದೆ ಅಂತ ಅಂದರೆ ಅವ್ರಿಗೆ ಯಾವ ರೀತಿ ಇಂಟೆನ್ಷನಿಂದ ಓದ್ನೋ ಇಲ್ಲ ಅಂತ ಅಂದರೆ ಅವ್ನ ಮನಸ್ಥಿತಿ ಯಾವ ಥರ ಇದೆಯೋ, ಅಂದರೆ ಒಂಥರ ವಿಕೃತ ಮನಸ್ಸಿನ ಡೆಲಿವರಿ ಬಾಯ್ ಇವನು ಅಂತ ಹೇಳ್ಬಿಟ್ಟು ಅನ್ಬೋದು. ಇನ್ನೊಂದೇನಪ್ಪ ಅಂತ ಅಂದರೆ ಕಸ್ಟಮರ್ಗಳಿಗೆ ಏನು ಹೇಳ್ತೀನಿ ಅಂತ ಅಂದರೆ, ಕಸ್ಟಮರು ಯಾರೋ ಒಬ್ಬರು ಮಾಡೋರು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೇ ರೀತಿಯಲ್ಲಿರಲ್ಲ. ಈಗ ಇವ್ನು ಮಾಡಿರೋ ಕೆಲಸದಿಂದ ಏನು ಮಾಡ್ತಾರೆ ಅಂತಂದರೆ ಕಸ್ಟಮರು ಪ್ರತಿಯೊಬ್ಬರೂ ಕೂಡ ಅಷ್ಟೇ ಇದೇ ರೀತಿಯಲ್ಲಿ, ಅಂದರೆ ಮೊದಲೇ ನೋಡೋದು ಯಾವ ರೀತಿ ನೋಡ್ತಾರೆ ಡೆಲಿವರಿ ಜಾಬ್ ಮಾಡೋರನ್ನ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತು. ಅಂತಂದರೆ ಯಾವುದೇ ಆದಂಥ ರೆಸ್ಪೆಕ್ಟ್ ಕೊಡಲ್ಲ, ಏನು ಕೊಡಲ್ಲ ಅಂತಂದ್ರಲ್ಲಿ ಈ ಥರ ಕೆಲಸಗಳು ಮಾಡುವಂಥ ಸಮಯದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಅವ್ನು ಯಾರೋ ಒಬ್ಬ ಮಾಡಿರೋದು, ಈಗ ಅವ್ನು ಯಾರು ಅಂತಲೇ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದಾನೆ ಅಂತ ಗೊತ್ತಿಲ್ಲ, ಅವ್ನು ಯಾಕೆ ಈ ಥರ ಮಾಡೋನೆ ಅಂತ ಗೊತ್ತಿಲ್ಲ. ಬಟ್ ವಿಡಿಯೋ ವೈರಲ್ ಆಗಿರೋದ್ರಿಂದ ಏನಾಗುತ್ತೆ ಹೇಳಿ, ಕಸ್ಟಮರ್ ಮನಸ್ಸಲ್ಲಿ ಡೆಲಿವರಿ ಬಾಯ್ಸ್ ಈ ಥರ ಮಾಡ್ತಾರೆ, ಡೆಲಿವರಿ ಬಾಯ್ಸ್ ಮನೆ ಒಳಗಡೆ ಬಂದು ನುಗ್ಗಿ ಈ ಥರ ಎಲ್ಲ ಮಾಡ್ತಾರೆ ಅನ್ನೋದು ಕೂಡ ಅವರಿಗೆ ಒಂದು ಮೈಂಡ್ ಸೆಟಲ್ಲಿ ಬಂದುಬಿಟ್ಟಿರುತ್ತೆ. ಬಟ್ ಇನ್ನೊಂದು ಏನು ಗೊತ್ತಾ ಗಾಯ್ಸ್, ನೀವು ಫುಡ್ಡು ಅಷ್ಟೇ ಅವ್ರು ತೊಗೊಂಬಂದು ಒಳಗಡೆ ಇಡಿ ಅಂತಂದರೆ ಯಾರು ಕೂಡ ಇಡೋಕ್ಕೋಗ್ಬೇಡಿ. ಅಂತ ಅಂದರೆ ನಾನು ಇಷ್ಟು ದಿವಸದಲ್ಲೆಲ್ಲ ಎಷ್ಟೊಂದು ಡೆಲಿವರಿ ಜಾಬ್ ಮಾಡಿದ್ದೀನಿ, ಬಟ್ ಇದುವರೆಗೂ ಒಂದು ದಿವಸನೂ ಕಸ್ಟಮರ್ ಮನೆ ಒಳಗೆ ನಾನಂತೂ ಹೋಗೇ ಇಲ್ಲ. ಏನಕ್ಕೆ ಅಂತ ಅಂದರೆ ಏನು ಹೇಳಿದ್ರು ಅಷ್ಟೇ, ನಮ್ದು ಏನಾದ್ರು ಆಚೆಗಡೆ ಅಷ್ಟೇ, ಆಚೆಗಡೆ ಇಟ್ವಾ ಬಂದ್ವಾ ಅಷ್ಟೇ ಕೆಲಸ. ಅದು ಬಿಟ್ಬಿಟ್ಟು ಒಳಗಡೆಗೆ ಹೋಗೋದು, ಒಳಗಡೆ ಹೋಗಿ ಟೇಬಲ್ ಮೇಲೆ ಇಡೋದು, ಈ ರೀತಿ ಕೆಲಸಗಳು ನೀವು ಮಾಡೋಕ್ಕೋಗ್ಬೇಡಿ. ಏನೇ ಆಯ್ತಾ ಅಂತ, ಇಲ್ಲ ಸರ್ ನಾನು ಇಲ್ಲೇ ಇಟ್ಟು ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಟು ಹೊರಟೋಗಿ, ಅವರಿಂದ ನಮ್ಗೆ ಏನು ಆಗಬೇಕಾಗಿಲ್ಲ, ಏನು ಒಳಗಡೆ ತೊಗೊಂಡೋಗಿ ಇಡೋದೇನು ಬೇಕಾಗಿಲ್ಲ. ಬೇಕಂದರೆ ಅಲ್ಲೇ ಬಾಕ್ಲಲ್ಲೇ ಇಟ್ಟು ಹೊರಟೋಗ್ಬಿಟ್ಟಿರ್ಬೇಕಾರೆ ಸೊ ತಗೊಂಡೋಗಿ ಒಳಗಡೆ ಎಂಟ್ರಿ ಆಗೋದೇ ಬೇಕಾಗಿಲ್ಲ. ಬಟ್ ಅಂಥದ್ರಲ್ಲಿ ಇವನು ಒಳಗಡೆ ಹೋಗಿ ಯೂರಿನ್ ಪಾಸ್ ಮಾಡಿ ಬಂದು ತಿರ್ಗಾ ಜೊತೆಯಲ್ಲಿ ಈ ಥರ ಎಲ್ಲ ಮಾಡಿದ್ದಾನೆ ಅಂತ ಅಂದರೆ ಯಾವ ಲೆವೆಲಿಗೆ ಇರಬೇಕು, ಇವನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅದು ಅವನಿಗೆ ಗೊತ್ತಿರುತ್ತೆ. ಮುಂದೆಲ್ಲ ವಿಚಾರ ಗೊತ್ತಾಗುತ್ತೆ ಗೈಸ್, ಏನಕ್ಕೆ ಈ ಥರ ಮಾಡ್ದ, ಏನಕ್ಕೆ ಈ ಥರ ಎಲ್ಲ ನಡೆದಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಗೊತ್ತಾಗ್ತಾ ಹೋಗುತ್ತೆ. ಏನಕ್ಕೆ ಅಂತ ಅಂದರೆ ಅಷ್ಟು ವೈರಲ್ ಆಗಿದೆಯಲ್ಲ ವೀಡಿಯೋ, ಅದರಿಂದಾಗಿ ಗೊತ್ತಾಗುತ್ತೆ. ಅದೇ ಹೇಳ್ತಾವ, ನಾವಂತೂ ಯಾವತ್ತೂ ಕೂಡ ಅಷ್ಟೇ ಕಸ್ಟಮರ್ನ ಮಾತಾಡಿಸ್ಬೇಕು ಅಂತ ಮಾತಾಡ್ಸೋದೇ ಇಲ್ಲ. ಏನು ನಮ್ಮ ಕೆಲಸ, ನಮ್ಮ ಮೇಯ್ನ್ ಹೇಳ್ತಾವ, ನಾವು ನಮ್ಮ ಕೆಲಸದ ಮೇಲೆ ಅಷ್ಟೇ ಫೋಕಸ್ ಮಾಡೋದು, ನಾವು ಬೇರೆ ಏನಕ್ಕೂ ಫೋಕಸ್ ಮಾಡಲ್ಲ. ಏನಕ್ಕೆ ಅಂತ ಅಂದರೆ ನಮ್ಗೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಹರಟೆ ಹೊಡೆಯೋಷ್ಟು ಟೈಮೇ ಇರಲ್ಲ. ಈ ಕಸ್ಟಮರ್ ಹತ್ರ ನಿಂತ್ಕೊಂಡು ನಾನು 1 ಗಂಟೆ ಮಾತಾಡ್ತೀನಿ, 5 ನಿಮಿಷ ಮಾತಾಡ್ತೀನಿ, ಅದೆಲ್ಲ ನಮ್ಮ ಹತ್ರ ನಮಗೆ ಟೈಮೇ ಇರಲ್ಲ. ಏನಕ್ಕೆ ಅಂತ ಅಂದರೆ ಬೆಳಗ್ಗೆ ಬೇಗನೆ ಬಂದಿರ್ತೀವಿ, ಬೆಳಗ್ಗೆ ಬೇಗ ಬಂದ್ಬಿಟ್ಟು ಈಗ ಏನು ಡೆಲಿವರಿ ಜಾಬಲ್ಲೆಲ್ಲ ಏನು ಟಾರ್ಗೆಟ್ಗಳು ಕೊಟ್ಟಿರ್ತಾನೋ ಆ ಟಾರ್ಗೆಟ್ಗಳನ್ನೆಲ್ಲ ನಾವು ಕಂಪ್ಲೀಟ್ ಮಾಡಲೇಬೇಕು. ಕಂಪ್ಲೀಟ್ ಮಾಡಿಲ್ಲ ಅಂದರೆ ಆಗೋದೇ ಇಲ್ಲ. ಇಲ್ಲಿ ಕಸ್ಟಮರ್ಗಳ ಜೊತೆ ಹರಟೆ ಹೊಡ್ಕೊಂಡೆಲ್ಲ ಕೂತ್ಕೊಳಕ್ಕೆ ನಮಗಂತೂ ನಿಜವಾಗ್ಲೂ ಟೈಮೇ ಸಿಗೋಲ್ಲ. ಸೊ ನಮ್ಮ ಕೆಲಸ ಏನಾಯ್ತೋ ಅಷ್ಟು ಮಾಡ್ಕೊಂಡು ನಾವು ಬರ್ತಾನೆ ಇರ್ತೀವಿ. ಸೊ ಅದೇ ಕಸ್ಟಮರ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾರೋ ಒಬ್ಬರು ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಡೆಲಿವರಿ ಜಾಬಲ್ಲಿ ಕೆಲಸ ಮಾಡೋದನ್ನು ಕೂಡ ದಯವಿಟ್ಟು ಯಾರು ಕೂಡ ನೋಡಬೇಡಿ. ಅಂದರೆ ಎಲ್ಲರನ್ನೂ ಕೂಡ ಅದೇ ರೀತಿಯಲ್ಲಿ ನೋಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತ ಅಂದರೆ ಎಲ್ಲ ಫೀಲ್ಡಲ್ಲೂ ಕೂಡ ಅಷ್ಟೇ, ನೀವು ಯಾವುದೇ ಒಂದು ಫೀಲ್ಡಿಗೆ ಹೋಗಿ ಎಲ್ಲ ಫೀಲ್ಡಲ್ಲೂ ಅಷ್ಟೇ ಒಬ್ಬೊಬ್ಬರು ಈ ಥರ ಏನಾರ ಒಂಥರ ವಿಕೃತಿ ಮನಸ್ಸಿರೋರು ಇದ್ದೇ ಇರ್ತಾರೆ. ಅದರಿಂದಾಗಿ ಇಡೀ ಡೆಲಿವರಿ ಜಾಬ್ ಇದೇನಿದೆಯೋ ಅವ್ರನ್ನೆಲ್ಲ ನೀವು ಬ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಈ ಥರ ಕೆಲಸ ಯಾರು ಮಾಡಬೇಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂಥವ್ರಿಗೆ ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.